ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಬ್ಯಾಂಕಿಂಗ್ ಕನ್ನಡಿಗ ಚಾನಲ್. ಈ ವಿಡಿಯೋದಲ್ಲಿ ನಾನು OBC NCL ಸರ್ಟಿಫಿಕೇಟ್ ಬಗ್ಗೆ ಹೇಳ್ತಿದ್ದೀನಿ ರಿಲೇಟೆಡ್ IPS PO ಅಪ್ಲಿಕೇಶನ್. ಆ್ಯಂಡ್ OBC NCL ಸರ್ಟಿಫಿಕೇಟ್ ಅಪ್ಲೈ ಮಾಡೋದು ಹೇಗೆ, ಯಾರ್ಯಾರು ಎಲಿಜಿಬಿಲಿಟಿ ಇದ್ದೀರಾ, ಎಲ್ಲಿ ಅಪ್ಲೈ ಮಾಡೋದು, ಹೇಗೆ ಅಪ್ಲೈ ಮಾಡೋದು, ಆಫ್ಲೈನು ಆನ್ಲೈನು ಎಲ್ಲ ಮೆಥಡ್ ಕೂಡ ನಾನು ಆಲ್ರೆಡಿ ಒಂದು ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಆ್ಯಂಡ್ ಪಿನ್ ಕಮೆಂಟಲ್ಲಿರುತ್ತೆ, ನೀವು ಆ ವಿಡಿಯೋ ನೋಡ್ಬೋದು ಹೇಗೆ ಅಪ್ಲೈ ಮಾಡೋದು ಅಂದರೆ. ಈ ವಿಡಿಯೋದಲ್ಲಿ ನಾನು ಯಾವ್ಯಾವ ಡೌಟ್ಸ್ ಇದೆ, ಅಪ್ಲಿಕೇಶನ್ ಹಾಕಬೇಕಿದ್ರೆ ನಿಮ್ಮ ಹತ್ರ ಸರ್ಟಿಫಿಕೇಟ್ ಇರಬೇಕಾ, ಆ್ಯಂಡ್ ಅಪ್ಲಿಕೇಶನಲ್ಲಿ ಡೇಟ್ ಕೊಟ್ಟಿದ್ದಾರೆ, ಆ ಡೇಟ್ ಆದಮೇಲೆ ಇರೋ ಸರ್ಟಿಫಿಕೇಟ್ ಇರಬೇಕಾ, ಈ ಥರ ಡೌಟ್ಸ್ ಏನಿದೆ. ಆ್ಯಂಡ್ ಫಾರ್ ಎಕ್ಸಾಂಪಲ್ ನಂದು ಜನವರಿ 2025 ಅಪ್ಲೈ ಮಾಡಿದ್ದೆ, ಈಗ ನನಗೆ ಅಪ್ಲೈ ಮಾಡೋಕ್ಕೂ ಆಗಲ್ಲ, ನಾನು ಏನು ಮಾಡೋದು, ಆ ಥರ ಯಾರ್ಯಾರಿಗೆ ಡೌಟ್ ಇದೆ ಅದನ್ನು ಕ್ಲಿಯರ್ ಮಾಡ್ತೀನಿ. ಬಿಫೋರ್ ದಟ್ ಒಂದು ಇಂಪಾರ್ಟೆಂಟ್ ಪಾಯಿಂಟು, ಫಸ್ಟ್ ನಿಮ್ಮ ಹತ್ರ ಸರ್ಟಿಫಿಕೇಟ್ ಇಲ್ಲ, ನ್ಯೂ ಆಸ್ಪಿರೆಂಟ್ ನೀವು ಅಥವಾ ಓಲ್ಡ್ ಆಸ್ಪಿರೆಂಟ್ ಯಾರೇ ಇರ್ಬೋದು, ಸರ್ಟಿಫಿಕೇಟ್ ಇಲ್ಲ ಅಥವಾ ಇದೆ ಅಂದ್ಕೊಂಡಿದ್ದೀರಾ ಅಂತ ಅಂದರೆ ಫಸ್ಟು OBC NCL ಸರ್ಟಿಫಿಕೇಟ್ ಹೇಗಿರುತ್ತೆ ಅಂತ ನೋಡ್ಕೊಳ್ಳಿ. ಸೊ ಅದು ನಾನು ಇಲ್ಲೇ ತೋರಿಸ್ತೀನಿ. OBC NCL ಸರ್ಟಿಫಿಕೇಟ್ ಸೆಂಟ್ರಲ್ ಸರ್ಟಿಫಿಕೇಟ್ ಈ ಫಾರ್ಮೆಟಲ್ಲಿ ಇರುತ್ತೆ. ಸೊ ಈ ಫಾರ್ಮೆಟಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಈ ಲೈನ್ ಇಂಪಾರ್ಟೆಂಟ್. ಅದು ಬಿಟ್ಟರೆ ಇಲ್ಲಿ ಅಮೆಂಡ್ಮೆಂಟ್ ಏನೇನಿದೆ ಈ ಬ್ರ್ಯಾಕೆಟಲ್ಲಿ, ಈ ಇದೇ ಅಮೆಂಡ್ಮೆಂಟ್ಸ್ ನಿಮ್ಮ ಸರ್ಟಿಫಿಕೇಟ್ ಕೂಡ ಇದ್ದರೆ ಅದು ಸೆಂಟ್ರಲ್ ಸರ್ಟಿಫಿಕೇಟ್. ಸ್ಟೇಟ್ ಸರ್ಟಿಫಿಕೇಟ್ ವ್ಯಾಲಿಡ್ ಇರಲ್ಲ. ನೀವು ಸೆಂಟ್ರಲ್ ವೇಕೆನ್ಸಿಗೆ ಅಪ್ಲೈ ಮಾಡ್ತಿದ್ದೀರಾ ಅಂತ ಅಂದರೆ ಯಾವುದೇ ಸೆಂಟ್ರಲ್ ವೇಕೆನ್ಸಿಗೆ ಅಪ್ಲೈ ಮಾಡಿ, ಆಲ್ ಇಂಡಿಯಾ ಲೆವೆಲಲ್ಲಿ ಎಕ್ಸಾಮ್ ಆಗೋದು. ನಿಮ್ಮ ಸ್ಟೇಟ್ ವೇಕೆನ್ಸಿ ಇದ್ರೂ, ಫಾರ್ ಎಕ್ಸಾಂಪಲ್ RRB PO ಸ್ಟೇಟ್ ವೇಕೆನ್ಸಿ ಬರುತ್ತೆ, ಸ್ಟೇಟ್ ಕಟ್ ಆಫ್ ನಿಂತ್ಕೊಳ್ಳುತ್ತೆ, ಆದ್ರೂ ನಿಮ್ಮ ಹತ್ರ OBC NCL ಸರ್ಟಿಫಿಕೇಟೇ ಇರಬೇಕು, ಸೆಂಟ್ರಲ್ ಕ್ಯಾಸ್ಟ್ ಸರ್ಟಿಫಿಕೇಟ್. ಆ್ಯಂಡ್ ತುಂಬ ಜನ ಮಿಸ್ಅಸಂಪ್ಷನ್ ಇರ್ತೀರ, ಕರ್ನಾಟಕದಲ್ಲಿ ಯಾರ್ಯಾರು OBC ಬಿಲಾಂಗ್ ಆಗ್ತೀರಾ, ಫಾರ್ ಎಕ್ಸಾಂಪಲ್ 3A 2A 3B 2B ಆ ಥರ ಎಲ್ಲ, ಅವರೆಲ್ಲರೂ ಸೆಂಟ್ರಲ್ ಲಿಸ್ಟಲ್ಲಿ ಇಲ್ಲ. ತುಂಬ ಕ್ಯಾಸ್ಟ್ಗಳು, ಫಾರ್ ಎಕ್ಸಾಂಪಲ್ ನಂದು ಒಕ್ಕಲಿಗ ನೋಡಿ, ರೂರಲ್ ಏರಿಯಾ ಓನ್ಲಿ. ಸೊ ಒಕ್ಕಲಿಗ ಅಥವಾ ಸರ್ಪ ಒಕ್ಕಲಿಗ, ಗೌಡ ಯಾರ್ಯಾರಿದ್ದೀವಿ ನಾವೆಲ್ಲ ರೂರಲ್ ಏರಿಯಾದಲ್ಲಿರೋರು ಮಾತ್ರ OBC NCLಗೆ ಎಲಿಜಿಬಿಲಿಟಿ, ಅವ್ರಿಗೆ ಮಾತ್ರ ಸರ್ಟಿಫಿಕೇಟ್ ಕೊಡೋದು, ಅರ್ಬನಲ್ಲಿರೋರಿಗೆ ಕೊಡೋಲ್ಲ. ಇದೇ ಪ್ರಾಬ್ಲಮ್ ಇದೆ. ತುಂಬ ಜನ ಇಂಟರ್ವ್ಯೂಗೆ ಹೋಗಿ ಇಂಟರ್ವ್ಯೂನು ಮುಗಿಸ್ಬಿಟ್ಟು ಫೈನಲ್ DBಲೆಲ್ಲ ಫೇಲ್ ಆಗಿದ್ದಾರೆ, ಫೈನಲ್ DBಲಿ ಹೊರಗಡೆ ಕಳಿಸಿದ್ದಾರೆ, ಆ್ಯಂಡ್ ಇಂಟರ್ವ್ಯೂ ಕೊಡೋಕ್ಕೂ ಬಿಟ್ಟಿಲ್ಲ. ಸೊ ನಾನು ಹೇಳೋದೇನು ಅಂದರೆ, ಒಂದು ಸಲ OBC ಸೆಂಟ್ರಲ್ ಲಿಸ್ಟ್ ಇದೆ, ಕ್ಯಾಸ್ಟ್ ಲಿಸ್ಟ್ ಇದೆ ಕರ್ನಾಟಕ ಸ್ಟೇಟ್ಗೆ, ಯಾರ್ಯಾರು ಸೆಂಟ್ರಲ್ ಲಿಸ್ಟಲ್ಲಿ ಬರ್ತೀರಾ ಅಂತ. ಆ ಲಿಸ್ಟ್ನ ಒಂದ್ಸಲ ಚೆಕ್ ಮಾಡಿ. ಆ ಲಿಸ್ಟ್ ನಾನು ಟೆಲಿಗ್ರಾಮ್ ಚಾನಲಲ್ಲಿ ಶೇರ್ ಮಾಡ್ತೀನಿ. ಆ ಲಿಸ್ಟಲ್ಲಿ ನಿಮ್ಮ ಕ್ಯಾಸ್ಟ್ ಬರುತ್ತಂತ ನೋಡಿಕೊಂಡು ಅದಾದಮೇಲೆ OBC ಸರ್ಟಿಫಿಕೇಟ್ ಅಪ್ಲೈ ಮಾಡಿ. ಸೊ ಒಂದು ಡೌಟ್ ಕ್ಲಿಯರ್ ಆಯಿತು ಅನ್ಕೋತೀನಿ. ಸೆಕೆಂಡ್ ಡೌಟ್, ನಾನು OBC ಅಪ್ಲೈ ಮಾಡಿದ್ದೀನಿ, ಬಟ್ ನನ್ನ ಹತ್ರ ಸರ್ಟಿಫಿಕೇಟ್ ಇರಲ್ಲ, ಆದರೆ ನಾನು ಜನರಲ್ ಮೆರಿಟಲ್ಲಿ ಕ್ಲಿಯರ್ ಮಾಡಿರ್ತೀನಿ, ನನಗೆ ಅಲೋ ಮಾಡ್ತಾರಾ? ಯಾವುದೇ ಕಾರಣಕ್ಕೂ ಅಲೋ ಮಾಡಲ್ಲ. ನೀವು ಬೇಕಿದ್ರೆ 225ಗೆ 200 ತೆಗಿರಿ, ಆದ್ರೂ ನೀವು OBC ಸರ್ಟಿಫಿಕೇಟ್ಸ್ ಪ್ರೊಡ್ಯೂಸ್ ಮಾಡಲೇಬೇಕು. ನೀವು OBC ಕ್ಯಾಟಗರಿ ಅಂಡರ್ ಮೆನ್ಷನ್ ಮಾಡಿದರೆ ಅಪ್ಲಿಕೇಶನಲ್ಲಿ, ನಾನು OBC ರಿಸರ್ವೇಷನ್ ಬೇಕು ಅಂತ OBC ಅಂತ ಕೊಟ್ಟಿದ್ರೆ, ನೀವು ಎಷ್ಟೇ ಮಾರ್ಕ್ಸ್ ತೆಗಿರಿ, ಎಷ್ಟೇ ಮೆರಿಟ್ ಕ್ಲಿಯರ್ ಮಾಡಿ, ನೀವು ಆಲ್ ಇಂಡಿಯಾ 1 ರ್ಯಾಂಕ್ ಬಂದ್ರೂ ನೀವು ಸರ್ಟಿಫಿಕೇಟ್ ಅಂತೂ ಪ್ರೊಡ್ಯೂಸ್ ಮಾಡಲೇಬೇಕು. ಸೊ ಬೆಟರ್, ನಾನು ಹೇಳಿದ್ನಲ್ಲ, ಒಂದು ಸಲ ನೋಡಿ ಲಿಸ್ಟು, ಆ್ಯಂಡ್ ಲಿಸ್ಟ್ ನೋಡಿಬಿಟ್ಟು ನಿಮ್ಗೆ ಕ್ಯಾಸ್ಟ್ ಬರುತ್ತೆ ಅಂತ ನೋಡ್ಬಿಟ್ಟು ಅದಾದಮೇಲೆ ಅಪ್ಲಿಕೇಶನ್ ಫಿಲ್ ಮಾಡಿ. ಸೊ ಸೆಕೆಂಡ್ ಡೌಟ್ ಕ್ಲಿಯರ್ ಆಯಿತು ಅನ್ಕೋತೀನಿ. ಆ್ಯಂಡ್ ಥರ್ಡ್ ಡೌಟ್, ಇಲ್ಲಿ ಈ ಸಲ ನೋಟಿಫಿಕೇಷನಲ್ಲಿ ಈ ಲೈನ್ ಕೊಟ್ಟಿದ್ದಾರೆ, 1/4/2025 ಆನ್ ಆರ್ ಆಫ್ಟರ್, ಅಥವಾ April 1 ಇರಬೇಕು, ಅಥವಾ April 1 ಆದಮೇಲೆ ಯಾವಾಗಲಾದರೂ ಸರ್ಟಿಫಿಕೇಟ್ ಮಾಡಿಸಿ ಅಂತ ಹೇಳಿದ್ದಾರೆ. ಅವರು ಯಾವ ಡೇಟ್ ಅಂತ ಹೇಳಿದ್ದಾರೆ. ಈಗ ಅಪ್ಲಿಕೇಶನ್ ಇವಾಗ ಹಾಕ್ತಿದ್ದೀರಾ, ಅಪ್ಲಿಕೇಶನ್ ಹಾಕಬೇಕಾದ್ರೆ ಸರ್ಟಿಫಿಕೇಟ್ ಇರಬೇಕಾ ಅಂತ ಒಂದು ಡೌಟ್ ಇದೆ. ಸೊ ಅಪ್ಲಿಕೇಶನ್ ಹಾಕಬೇಕಿದ್ರೆ ಸರ್ಟಿಫಿಕೇಟ್ ಇರಬೇಕು ಅಂತ ಯಾವುದೇ ಕಂಪಲ್ಸರಿ ಇಲ್ಲ. ಬಟ್ ನಿಮ್ಮ ಹತ್ರ ಸರ್ಟಿಫಿಕೇಟ್ ಇಲ್ಲ ಅಂದರೆ, ನಾನು ಹೇಳಿದ್ನಲ್ಲ, ನೀವು ಆ ಸರ್ಟಿಫಿಕೇಟ್ ಎಲಿಜಿಬಿಲಿಟಿ ಇದೀರಾ ಅಂತ ನೋಡ್ಕೊಂಡು ಆಮೇಲೆ ಅಪ್ಲೈ ಮಾಡಿ. ಆ್ಯಂಡ್ ಅಪ್ಲಿಕೇಶನಲ್ಲಿ ನಿಮಗೆ ಯಾವುದೇ ಕಾರಣಕ್ಕೂ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಥವಾ OBC ಸರ್ಟಿಫಿಕೇಟು, RD ನಂಬರು ಅಥವಾ ಅಪ್ಲೋಡ್ ಮಾಡೋದು ಯಾವುದೇ ರೀತಿ ಜಂಜಾಟ ಇರಲ್ಲ. ನಾರ್ಮಲ್ ಅಪ್ಲಿಕೇಶನ್ ಇಷ್ಟು ವರ್ಷ ಹೇಗೆ ಹಾಕ್ತಿದ್ರಿ ಅದೇ ಥರ ಹಾಕೋದು. ರಿಪೀಟೆಡ್ ಆಸ್ಪಿರೆಂಟ್ಸ್ ಕೇಳ್ತಿದ್ದೀನಿ. ಆ್ಯಂಡ್ ಫ್ರೆಷರ್ಸು ನಿಮಗೆ RD ನಂಬರ್ ಕೇಳಲ್ಲ ಅಪ್ಲಿಕೇಶನಲ್ಲಿ. ಸೊ ನಥಿಂಗ್ ಟು ವರಿ, ನಿಮ್ಮ ಹತ್ರ ಈಗಿಲ್ಲ ಅಂತ ಅಂದ್ರೇ, ಈಗಿಲ್ಲ ಅಂದ್ರೂ ಪರವಾಗಿಲ್ಲ, ಬಟ್ ಅಪ್ಲೈ ಮಾಡಿ, ಎಕ್ಸಾಮಿಗೂ ಅಪ್ಲೈ ಮಾಡಿ, ಆ್ಯಂಡ್ ಅಟ್ ದ ಸೇಮ್ ಟೈಮ್ OBC NCL ಸರ್ಟಿಫಿಕೇಟ್ಗೂ ಅಪ್ಲೈ ಮಾಡಿಬಿಟ್ಟು ಮಾಡಿಸ್ಕೊಂಡು ಇಟ್ಕೊಳ್ಳಿ. ಈಗ ಥರ್ಡ್ ಪಾಯಿಂಟು, ಆಲ್ರೆಡಿ ನನ್ನ ಹತ್ರ ಸರ್ಟಿಫಿಕೇಟ್ ಇದೆ, ವ್ಯಾಲಿಡ್ ಸರ್ಟಿಫಿಕೇಟ್ ಇದೆ, ಅದು ಇನ್ವ್ಯಾಲಿಡ್ ಆಗೋದು ಇನ್ನೂ 1 ಇಯರ್ ಇದೆ, ಅಥವಾ ನಾನು ಡಿಸೆಂಬರ್ 2024 ತೊಗೊಂಡಿದ್ದು ಸರ್ಟಿಫಿಕೇಟ್, ಅಥವಾ ಮಾರ್ಚ್ 2025 ತೊಗೊಂಡಿದ್ದು, ಈಗ ನನ್ನ ಎಲಿಜಿಬಿಲಿಟಿ ಇಲ್ವಾ, ಹೇಗೆ ಮಾಡೋದು ಅಂತ ಯಾರ್ಯಾರಿಗೆ ಡೌಟ್ ಇದೆ ಅವರಿಗೆ. ಸೊ ಏನು ಅಂತಂದರೆ, ಇಂಟರ್ವ್ಯೂ ಟೈಮಲ್ಲಿ ನಿಮ್ಮ ಹತ್ರ ವ್ಯಾಲಿಡ್ ಸರ್ಟಿಫಿಕೇಟ್, ಇಲ್ಲಿ ಇಂಟರ್ವ್ಯೂ ಡೇಟ್ ಇದೆಯಲ್ಲ, ನವೆಂಬರ್ ಡಿಸೆಂಬರ್ ಅಥವಾ ಡಿಸೆಂಬರ್ ಜನವರಿ, ಆ ಟೈಮಲ್ಲಿ ನಿಮ್ಮ ಹತ್ರ ವ್ಯಾಲಿಡ್ OBC ಸರ್ಟಿಫಿಕೇಟ್ ಇದ್ದರೆ ನಿಮ್ಮನ್ನ ಯಾವುದೇ ಕಾರಣಕ್ಕೂ ರಿಜೆಕ್ಟ್ ಮಾಡಲ್ಲ, ಆ್ಯಂಡ್ ಪ್ರಾಬ್ಲಮ್ ಇಲ್ಲ. ನಾನು ಆಗಲೇ ಹೇಳ್ದಂಗೆ ಅಪ್ಲಿಕೇಶನ್ ಹಾಕಬೇಕಾದ್ರೆ ಇರಬೇಕು ಅಂತ ಇಲ್ಲ, ಅಪ್ಲಿಕೇಶನ್ ಹಿಂದೆನೇ ಡೇಟ್ ಇರಬೇಕು ಅಂತಲೂ ಇಲ್ಲ, ಹಂಗಂತ ಅವ್ರು ನೋಟಿಫಿಕೇಷನಲ್ಲಿ ಮೆನ್ಷನ್ ಮಾಡಿಲ್ಲ, ಇಷ್ಟು ವರ್ಷ ಹಂಗೆ ಕೇಳೂ ಇಲ್ಲ. ಆ್ಯಂಡ್ ನಂದು ಸರ್ಟಿಫಿಕೇಟು ನೀವು ನೋಡಿರ್ಬೋದು, ನನ್ನ ಸರ್ಟಿಫಿಕೇಟ್ ಇರೋದು November 7, 2024. ಸೊ ನವೆಂಬರಲ್ಲಿರೋದು. ಆ್ಯಂಡ್ ನನಗೆ RRB PO ಇಂಟರ್ವ್ಯೂ ಇದ್ದಿದ್ದು 28 ಅನಿಸುತ್ತೆ, 28 ನವೆಂಬರೇ. ಸೊ ನನ್ನ ಸರ್ಟಿಫಿಕೇಟ್ ಜಸ್ಟ್ 21 ಡೇಸ್ ಬಿಫೋರ್ ಇಶ್ಯೂ ಆಗಿದ್ದು. ಸ್ಟಿಲ್
ನನಗೇನು ಪ್ರಾಬ್ಲಮ್ ಆಗಿಲ್ಲ. ಆ್ಯಂಡ್ ಇದು ಇನ್ಕ್ಲೂಡಿಂಗ್ ಈಗ ಜಾಬ್ ಆಗಿದೆಯಲ್ಲ ಯೂನಿಯನ್ ಬ್ಯಾಂಕು, ಅದು ಇಂಟರ್ವ್ಯೂ ಡಿ ವಿಲೂ ಪಾಸ್ ಆಯಿತು ಆ್ಯಂಡ್ ಫೈನಲ್ ಜಾಯ್ನಿಂಗ್ ಡಿ ವಿಲೂ ಪಾಸ್ ಆಗಿದೆ. ಸೊ ನಿಮಗೆ ಅಪ್ಲಿಕೇಶನ್ ಹಾಕಬೇಕಿದ್ರೇ ಸರ್ಟಿಫಿಕೇಟ್ ಇರಬೇಕು ಅಂತ ಕಂಪಲ್ಸರಿ ಇಲ್ಲ. ಆ್ಯಂಡ್ ಇನ್ನೊಂದೇನು ಅಂತಂದರೆ, ಯಾರ್ಯಾರ್ದು ಫಾರ್ ಎಕ್ಸಾಂಪಲ್ ನವೆಂಬರ್ 2024ಇಂದ ಮಾರ್ಚ್ 2025ವರೆಗೂ ಈ ಬ್ರ್ಯಾಕೆಟಲ್ಲಿ ಯಾರ್ಯಾರು ಅಪ್ಲೈ ಮಾಡ್ಬಿಟ್ಟು ನಿಮ್ಮ ಹತ್ರ ಸರ್ಟಿಫಿಕೇಟ್ ಇದೆ ಈ ಡೇಟಲ್ಲಿ ಇದ್ದರೆ ಬೆಟರ್ ನೀವು ಅಪ್ಲಿಕೇಶನ್ ಇವಾಗ ಹಾಕಿ, IBPSP ಹೋಗಿ ಅಪ್ಲಿಕೇಶನ್ ಹಾಕಿ. ಬಟ್ AC ಆಫೀಸಿಗೆ ಹೋಗ್ಬಿಟ್ಟು ಅಸಿಸ್ಟೆಂಟ್ ಕಮಿಷನರ್ ಆಫೀಸಿಗೆ ಹೋಗಿ ನಿಮ್ಮ ಪ್ರೆಸೆಂಟ್ ಇರೋ ಸರ್ಟಿಫಿಕೇಟ್ನ ಇನ್ವ್ಯಾಲಿಡೇಟ್ ಮಾಡೋಕ್ಕೆ ಅಪ್ಲಿಕೇಶನ್ ಕೊಟ್ಟು ಬನ್ನಿ. ಅವ್ರು ಇನ್ವ್ಯಾಲಿಡೇಟ್ ಮಾಡಲಿ, ಎಷ್ಟು ದಿನನಾದ್ರೂ ತೊಗೊಳ್ಳಿ, ಇನ್ನೂ ತುಂಬ ಟೈಮ್ ಇದೆ. ಸೊ ಹೋಗ್ಬಿಟ್ಟು ಒಂದು ಅಪ್ಲಿಕೇಶನ್ ಕೊಟ್ಬಿಟ್ಟು ಮತ್ತೆ ಒಂದು 10 days ಬಿಟ್ಬಿಟ್ಟು ಹೋಗಿ ಕೇಳಿ ಇನ್ವ್ಯಾಲಿಡೇಟ್ ಆಯಿತಾ ಅಂತ ಅಂದ್ಬಿಟ್ಟು. ಇನ್ವ್ಯಾಲಿಡೇಟ್ ಆದಮೇಲೆ ಮತ್ತೆ ನ್ಯೂ ಅಪ್ಲಿಕೇಶನಿಗೆ ಅಪ್ಲೈ ಮಾಡಿ. ಇದೇನು ಕೇಳ್ತಿದ್ದೀನಿ ಅಂತಂದರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಇಂಟರ್ವ್ಯೂ ಕಂಡಕ್ಟೆಡ್ ಆನ್ ಡಿಸೆಂಬರ್ ಆ್ಯಂಡ್ ಜನವರಿ ಅಂತ ಇದೆ. ಸೊ ಅದಕ್ಕಿಂತ ಮುಂಚೆ ಡಿ ವಿ ಇರುತ್ತಾ ಅಥವಾ ಪರ್ಸ್ನಾಲಿಟಿ ಟೆಸ್ಟ್ ಮುಂಚೆನೇ ಡಿ ವಿ ಇರುತ್ತಾ ಗೊತ್ತಿಲ್ಲ. ಸೊ ಈಗ ಫಾರ್ ಎಕ್ಸಾಂಪಲ್ November 11 ನಂದು. ಸೊ November 11, 2024 ಇಶ್ಯೂ ಆಗಿರೋದು. ಇದು ಎಕ್ಸ್ಪೈರ್ ಆಗೋದು 11/2025ಗೆ. ಫಾರ್ ಎಕ್ಸಾಂಪಲ್ ಇಂಟರ್ವ್ಯೂ ಅಪ್ಪಿತಪ್ಪಿ ನಿಮಗೆ ಡಿ ವಿ 12ನೇ ತಾರೀಕೆ ಬಿಡ್ತು ನವೆಂಬರ್ ಅಂತ ಅಂದರೆ, ಸೊ November 12 ಬಿತ್ತು ಅಂದರೆ ನಿಮ್ಮ ಹತ್ರ 1 day ಅಥವಾ 2 day ಅಥವಾ 1 weekಲ್ಲಿ ಸರ್ಟಿಫಿಕೇಟ್ ಮಾಡಿಸ್ಕೊಳ್ಳೋಷ್ಟು ಟೈಮ್ ಇರಲ್ಲ. ಸೊ ನಿಮಗೆ ತೊಂದರೆ ಆಗುತ್ತೆ. ಅಂದರೆ ಎಕ್ಸ್ಪೈರ್ ಆಗೋಗಿರುತ್ತೆ, ವ್ಯಾಲಿಡ್ ಸರ್ಟಿಫಿಕೇಟ್ ಇರೋಲ್ಲ ನಿಮ್ಮ ಹತ್ರ. ಅದಕ್ಕೋಸ್ಕರ ಹೇಳ್ತಿದ್ದೀನಿ, ಯಾರ್ಯಾರು ನವೆಂಬರಿಂದ ಮಾರ್ಚ್ವರೆಗೂ ಸರ್ಟಿಫಿಕೇಟ್ ಇದೆ ನಿಮ್ಮ ಹತ್ರ, ನೀವು ಇನ್ವ್ಯಾಲಿಡೇಷನಿಗೆ ಅಪ್ಲೈ ಮಾಡಿಬಿಟ್ಟು ಮಾಡಿಸ್ಕೊಳ್ಳಿ. ಆ್ಯಂಡ್ ತುಂಬ ಜನ ಹೇಳ್ಬೋದು ಅದೇನೋ ಪ್ರಾಬ್ಲಮ್ ಆಗಲ್ಲ, ನಿಮಗೆ ವ್ಯಾಲಿಡ್ ಇದ್ದರೆ ಸಾಕು, ನವೆಂಬರಲ್ಲಿ ಇಂಟರ್ವ್ಯೂ ಇರೋದು, ನವೆಂಬರ್ ವ್ಯಾಲಿಡ್ ಇದ್ದರೆ ಏನೂ ಮಾಡಲ್ಲ ಅಂತ ಆ ಥರ ತುಂಬ ಜನ ಹೇಳ್ಬೋದು. ಬಟ್ ನವೆಂಬರಲ್ಲಿ ಇಂಟರ್ವ್ಯೂ ಇರೋದು, ಫೈನಲ್ ರಿಸಲ್ಟ್ ಇರೋದು ಫೆಬ್ರವರಿ 2026 ಆ್ಯಂಡ್ ನೀವು ಜಾಯ್ನ್ ಆಗೋದು ಮೇ ಬಿ ಮಾರ್ಚಲ್ಲಿ ಆಗ್ಬೋದು. ಏಕೆಂದರೆ ಮಿನಿಮಮ್ ಅದು ಬ್ಯಾಂಕ್ ಟು ಬ್ಯಾಂಕ್ ಡಿಫರ್ ಆಗುತ್ತೆ. ನಿಮ್ಮ ರಿಸಲ್ಟ್ ಬಂದಾಗಿ 1 month ಆದ್ರೂ ಒಂದೊಂದು ಬ್ಯಾಂಕ್ ನಿಮ್ಮನ್ನ ಡಿ ವಿ ಕರೆಯಲ್ಲ. ಸೊ ಆವಾಗ ಮತ್ತೆ ನೀವು ಸರ್ಟಿಫಿಕೇಟ್ ಸಬ್ಮಿಟ್ ಮಾಡಬೇಕು. ನಿಮ್ಮದೇನಾದರೂ ಫಾರ್ ಎಕ್ಸಾಂಪಲ್ ಜನವರಿ 2025 ಮಾಡಿಸಿದ್ರೆ ನೆಕ್ಸ್ಟು ಜನವರಿ 2026 ವ್ಯಾಲಿಡ್ ಇರಲ್ಲ. ಸೊ ನೀವು ಜಾಯ್ನ್ ಆಗೋದು ಮಾರ್ಚಲ್ಲಿ, ಆವಾಗ ನಿಮ್ಮ ಹತ್ರ ವ್ಯಾಲಿಡ್ ಸರ್ಟಿಫಿಕೇಟ್ ಇರಲ್ಲ. ಆ್ಯಂಡ್ ಇದ್ರೂ ಹೊಸ ಸರ್ಟಿಫಿಕೇಟ್ ಅಪ್ಲೈ ಮಾಡಿ ನ್ಯೂ ಸರ್ಟಿಫಿಕೇಟ್ ತೊಗೊಬರ್ಬೇಕಾಗುತ್ತೆ. ಸೊ ಇದೆಲ್ಲ ಜಂಜಾಟ ಬೇಡ. ನಾನು ಹೇಳ್ದಂಗೆ ನವೆಂಬರಿಂದ ಮಾರ್ಚ್ 2024ಗೆ ಯಾರ ಹತ್ರ ಇದೆ ಅವರು ಇನ್ವ್ಯಾಲಿಡೇಟ್ ಮಾಡಿಸ್ಬಿಟ್ಟು ರೀಅಪ್ಲೈ ಮಾಡಿ. ಆ್ಯಂಡ್ ಉಳಿದವರು ಫಾರ್ ಎಕ್ಸಾಂಪಲ್ ಲಾಸ್ಟ್ ಇಯರ್ ಆಗಸ್ಟ್ 2024 ಮಾಡಿಸಿದ್ದೀರಾ ಅಥವಾ ಸೆಪ್ಟೆಂಬರಲ್ಲಿ ಮಾಡಿಸಿದ್ದೀರಾ, ನೀವೆಲ್ಲ ರೀಅಪ್ಲೈ ಇನ್ವ್ಯಾಲಿಡೇಷನಿಗೆ ಹೋಗೋ ಅವಶ್ಯಕತೆ ಇಲ್ಲ. ನಿಮ್ಮ ಎಕ್ಸ್ಪೈರಿ ಡೇಟ್ ನೋಡ್ಕೊಳ್ಳಿ. ನಿಮ್ಮದು ಎಕ್ಸ್ಪೈರಿ ಆಗಿದ್ದು ನೆಕ್ಸ್ಟ್ ಡೇನೇ ಆನ್ಲೈನಲ್ಲೇ ಆರಾಮಾಗಿ ಅಪ್ಲೈ ಮಾಡೋದು. ನಾಡ ಕಚೇರಿ ಪೋರ್ಟಲಲ್ಲಿ ನ್ಯೂ ಅಪ್ಲಿಕೇಶನಲ್ಲಿ ರಿನ್ಯೂವಲಲ್ಲಿ ರಿನ್ಯೂ ಮಾಡ್ಕೊಳ್ಳಿ. ನಿಮಗೆ ಇನ್ವ್ಯಾಲಿಡೇಷನ್ ಅನ್ನೋದೊಂದು ಎಕ್ಸ್ಟ್ರಾ ಸ್ಟೆಪ್ ಉಳಿಯುತ್ತೆ. ಆ್ಯಂಡ್ ಉಳಿದವ್ರದ್ದು ನಾನು ಹೇಳ್ದಂಗೆ ಇನ್ವ್ಯಾಲಿಡೇಷನ್ ಮಾಡಿಸ್ಕೊಂಡ್ರೆ ಬೆಟರ್ ನೀವು, ಏಕೆ ಅಂದರೆ ನಿಮಗೆ ಟೈಮ್ ಉಳಿಯುತ್ತೆ. ಆ್ಯಂಡ್ ಹೇಳಿದ್ನಲ್ಲ, ಇಂಟರ್ವ್ಯೂ ನೆಕ್ಸ್ಟ್ ಡೇ ಇದ್ಬಿಟ್ಟು ನಿಮ್ಮದು ಸರ್ಟಿಫಿಕೇಟ್ ಇವತ್ತು ಎಕ್ಸ್ಪೈರಿ ಆಗಿಬಿಟ್ರೆ ಕಷ್ಟ. 1 ಡೇಲಿ ಸರ್ಟಿಫಿಕೇಟ್ ಸಿಗೋಕ್ಕೆ ಯಾವುದೇ ಕಾರಣಕ್ಕೂ ಚಾನ್ಸ್ ಇಲ್ಲ. ಸೊ ಇಷ್ಟೇ ಈ ವಿಡಿಯೋದಲ್ಲಿ. ಸೊ ಗೊತ್ತಾಯಿತು ಅನ್ಕೋತೀನಿ. ಸೊ ಅಪ್ಲಿಕೇಶನ್ ಹಾಕಬೇಕಿದ್ರೆ ನಿಮ್ಮ ಹತ್ರ ಸರ್ಟಿಫಿಕೇಟ್ ಇರಬೇಕು ಅಂತ ಮ್ಯಾಂಡೇಟರಿ ಇಲ್ಲ. ಆ್ಯಂಡ್ OBC ಸರ್ಟಿಫಿಕೇಟ್ ಇಸ್ ಡಿಫ್ರೆಂಟ್ ದ್ಯಾನ್ ಸ್ಟೇಟ್ ಸರ್ಟಿಫಿಕೇಟ್. OBC NCL ಸರ್ಟಿಫಿಕೇಟು. ಸೊ ಸ್ಟೇಟ್ ಮಾತ್ರ 3 or 5 years ಏನೋ ವ್ಯಾಲಿಡಿಟಿ. ಸೆಂಟ್ರಲ್ OBC ಸರ್ಟಿಫಿಕೇಟ್ ಬಂದುಬಿಟ್ಟು ಜಸ್ಟ್ 1 year ವ್ಯಾಲಿಡಿಟಿ. ಸೊ ನಿಮ್ಮ ಸರ್ಟಿಫಿಕೇಟ್ ಸೆಂಟ್ರಲ್ ಅಂತ ಹೇಗೆ ಚೆಕ್ ಮಾಡ್ಕೊಳ್ಳೋದು ಅಂತ ಇಲ್ಲೊಂದು ಶೇರ್ ಮಾಡಿದ್ದೀನಿ. ಇದೇ ಥರ ಇರಬೇಕು ನಿಮ್ಮ ಸರ್ಟಿಫಿಕೇಟು. ಆ್ಯಂಡ್ ಇನ್ನೊಂದು, ಸ್ಟೇಟಲ್ಲಿ ಕೂಡ ಇಂಗ್ಲೀಷಲ್ಲಿ ಕೊಡ್ತಾರೆ ಸ್ಟೇಟ್ ಸರ್ಟಿಫಿಕೇಟ್ನು. ಹಂಗಂತ ಇಂಗ್ಲೀಷಲ್ಲಿ ಇದ್ದಿದ್ದೆಲ್ಲ OBC NCL ಸರ್ಟಿಫಿಕೇಟ್ ಅಲ್ಲ. ಸೊ ಬೆಟರ್ ನೀವು ಸರ್ಟಿಫಿಕೇಟ್ನ ಚೆಕ್ ಮಾಡಿ. ಆ್ಯಂಡ್ ಥರ್ಡ್ ಪಾಯಿಂಟು, ಯಾರ್ಯಾರು ಸೆಂಟ್ರಲ್ ಲಿಸ್ಟಲ್ಲಿ ಇದ್ದೀರಾ ಅಂತ ಒಂದು ಸಲ ನಾನು PDF ಶೇರ್ ಮಾಡ್ತೀನಿ. ಆ PDFಲ್ಲಿ ಕ್ಯಾಟಗರಿ ಚೆಕ್ ಮಾಡಿ. ಆ್ಯಂಡ್ ಫೋರ್ತ್ ಪಾಯಿಂಟು, ಸೆಂಟ್ರಲಲ್ಲಿ 3A 2A 3B ಆ ಥರ ಏನೂ ಬರಲ್ಲ, ಜಸ್ಟ್ OBC NCL ಅಂತ ಬರುತ್ತೆ. ಫಿಫ್ತ್ ಪಾಯಿಂಟ್, ಯಾರ್ಯಾರ ಹತ್ರ ಆಲ್ರೆಡಿ ಸರ್ಟಿಫಿಕೇಟ್ ಇದೆ ಆ್ಯಂಡ್ ಆ ಸರ್ಟಿಫಿಕೇಟ್ ಏನಾದರೂ ನವೆಂಬರ್ 2024ಇಂದ ಮಾರ್ಚ್ 2025 ಒಳಗೆ ಇಶ್ಯೂ ಆಗಿದ್ದರೆ ನೀವು ಹೋಗ್ಬಿಟ್ಟು AC ಆಫೀಸಲ್ಲಿ ಇನ್ವ್ಯಾಲಿಡೇಷನ್ಗೆ ಕೊಡಿ. OBC ಸರ್ಟಿಫಿಕೇಟ್ಗೆ ಅಪ್ಲಿಕೇಶನ್ ಕೊಟ್ಟಾದಮೇಲೆ ಅವರು ಇನ್ವ್ಯಾಲಿಡೇಟ್ ಮಾಡ್ತಾರೆ. ಅದಾದಮೇಲೆ ಮತ್ತೆ ರಿನ್ಯೂವಲ್ಗೆ ಅಪ್ಲೈ ಮಾಡಿ. ಆ್ಯಂಡ್ ಯಾರ್ಯಾರ್ದು ಜೂನ್ ಅಥವಾ ಜುಲೈ ಅಥವಾ ಏಪ್ರಿಲ್ 2024ಇಂದ ನವೆಂಬರ್ 2024ವರೆಗೂ ಇಶ್ಯೂ ಆಗಿತ್ತು, ಅವರೆಲ್ಲ ಇನ್ವ್ಯಾಲಿಡೇಷನ್ ಸ್ಟೆಪ್ನ ಸ್ಕಿಪ್ ಮಾಡಿ ಡೈರೆಕ್ಟಾಗಿ ರಿನ್ಯೂವಲಿಗೆ ಅಪ್ಲೈ ಮಾಡಿ. ಯಾವಾಗ ಅಪ್ಲೈ ಮಾಡಿ ಅಂದರೆ ನಿಮ್ಮದು ಇನ್ವ್ಯಾಲಿಡೇಟ್ ಆಗುತ್ತೆ, ಅದೇ ಎಕ್ಸ್ಪೈರಿ ಆಗುತ್ತೆ ಆ ಡೇಟಲ್ಲಿ, ಅದ್ರ ನೆಕ್ಸ್ಟ್ ಮಾರ್ನಿಂಗೇ ನೀವು ಅಪ್ಲೈ ಮಾಡಿದರೆ ಬೇಗ ಸಿಗುತ್ತೆ. ವಿತಿನ್ 1 weekಲ್ಲಿ ನಿಮಗೆ ಸರ್ಟಿಫಿಕೇಟ್ ಸಿಗುತ್ತೆ. ಸೊ ಇದಿಷ್ಟು OBC ಸರ್ಟಿಫಿಕೇಟ್ ರಿಲೇಟೆಡ್ ಏನೇನು ಇಶ್ಯೂ ಇತ್ತು ಅದೆಲ್ಲ ಆಲ್ಮೋಸ್ಟ್ ಕ್ಲಿಯರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಇನ್ನೇನಾದರೂ ಎಕ್ಸ್ಟ್ರಾ ಡೌಟ್ಸ್ ಇದ್ದರೆ ಕೇಳಿ. ಆ್ಯಂಡ್ ಯಾರ್ಯಾರು ಎಲಿಜಿಬಿಲಿಟಿ ಇದ್ದೀರಾ ಅಥವಾ ನಮ್ಮ ಇನ್ಕಮ್ ಸ್ಲ್ಯಾಬ್ ಏನು, ನಾನು ಗೌರ್ಮೆಂಟ್ ಎಂಪ್ಲಾಯ್, ನಮ್ಮ ಫಾದರು, ಬಟ್ ಅವ್ರದ್ದು 8 lakhಕ್ಕಿಂತ ಒಳಗಡೆ ಇದೆ ಇನ್ಕಮ್ ಅಂತಂದರೆ ನೀವು ಎಲಿಜಿಬಿಲಿಟಿ ಇರ್ತೀರಾ. ಆ್ಯಂಡ್ ಇರ್ರೆಸ್ಪೆಕ್ಟಿವ್ ಆಫ್ ಎನಿ ಯೂಟ್ಯೂಬ್ ಚಾನಲ್, ಎಷ್ಟೇ ಕ್ವಾಲಿಫೈಡ್ ಯೂಟ್ಯೂಬ್ ಚಾನಲ್ ಇದ್ರೂ, ಅವ್ರು ಎಷ್ಟೇ OBC ಸರ್ಟಿಫಿಕೇಟ್ ಬಗ್ಗೆ ವಿಡಿಯೋ ಮಾಡಿದ್ರೂ,
ನಿಮ್ಮ ಫ್ಯೂಚರ್ ನಿಮ್ಮ ಕೈಲಿದೆ. ಸೊ ನಿಮಗೆ ತುಂಬ ಡೌಟ್ ಇದ್ದರೆ ಅಥವಾ ಇನ್ನೂ ಕ್ಲಾರಿಟಿ ಸಿಕ್ಕಿಲ್ಲ ಅಥವಾ ನನ್ನದು ಕ್ಯಾಸ್ಟ್ ಬರುತ್ತಾ ಸರ್ಟಿಫಿಕೇಟ್ ಗೊತ್ತಿಲ್ಲ, ನಮ್ಮ ಫಾದರ್ ಗೌರ್ಮೆಂಟ್ ಜಾಬು ಬಟ್ 8 ಲ್ಯಾಕ್ಕಿಂತ ಕಮ್ಮಿ ಇದೆ, ಸ್ಟೇಟ್ ಗೌರ್ಮೆಂಟ್ ಜಾಬು, ಸೆಂಟ್ರಲ್ ಗೌರ್ಮೆಂಟ್ ಜಾಬು, ಅಥವಾ ನಮ್ಮ ಫಾದರ್ ಪ್ರೈವೇಟ್ ಕಂಪ್ನಿ ಆದರೆ 8 ಲ್ಯಾಕ್ಕಿಂತ ಜಾಸ್ತಿ ಇದೆ, ನಾನು ಎಲಿಜಿಬಿಲಿಟಿ ಇದ್ದೀನ, ನನ್ನ ಕ್ಯಾಟಗರಿ ಗೌಡಾಸ್ ಇದೆ, ನಾನು ಬಟ್ ಅರ್ಬನಲ್ಲಿದ್ದೀನಿ, ನಾನು ಎಲಿಜಿಬಿಲಿಟಿ ಇದ್ದೀನ, ಇದೆಲ್ಲನೂ ಡೈರೆಕ್ಟಾಗಿ ನಾಡ ಕಚೇರಿಗೆ ಹೋಗಿ ಕೇಳಿ, ಅವ್ರು ಇನ್ಫಾರ್ಮ್ ಮಾಡೇ ಮಾಡ್ತಾರೆ. ಆ್ಯಂಡ್ ಅಲ್ಲಿ ಇಲ್ಲ ಅಂದರೆ ಅಟ್ಲೀಸ್ಟ್ ತಹಶೀಲ್ದಾರ್ ಆಫೀಸಲ್ಲಿ ಅಂತ ಹೇಳ್ತಾರೆ. ಸೊ ತಹಶೀಲ್ದಾರ್ ಹತ್ರ ಹೋಗ್ಬಿಟ್ಟು ತಾಲೂಕು ಆಫೀಸಲ್ಲಿ ತಹಶೀಲ್ದಾರ್ ಹತ್ರ ಡೈರೆಕ್ಟಾಗಿ ಅಲ್ಲಿ ಕೇಳಿ, ಕೇಸ್ ವರ್ಕರ್ನ ಕೇಳಿ ಹೇಳ್ತಾರೆ ಎಲಿಜಿಬಿಲಿಟಿ ಇದ್ದೀರಾ ಅಂತ. ಸೊ ಈ ಥರ ವಿಷಯಗಳಲ್ಲಿ ಸೀರಿಯಸ್ ಮ್ಯಾಟರ್ಗಳು ಇವೆಲ್ಲ. ಯಾಕೆಂದರೆ ನಾನು ತುಂಬ ಜನ ನೋಡಿದ್ದೀನಿ, ಇಂಟರ್ವ್ಯೂವರೆಗೂ ಸೆಲೆಕ್ಟ್ ಆಗಿ ಮೇಯ್ನ್ಸ್ ಎಲ್ಲ ಕ್ಲಿಯರ್ ಆಗಿ ಮೇಯ್ನ್ಸಲ್ಲಿ ತುಂಬ ಜಾಸ್ತಿ ಮಾರ್ಕ್ಸ್ ತೆಗೆದಿದ್ದವರು ಕೂಡ ಇಂಟರ್ವ್ಯೂಲಿ ಜಸ್ಟ್ ಇದೊಂದು ಸರ್ಟಿಫಿಕೇಟ್ ಇಲ್ಲ ಅನ್ನೋ ಒಂದು ಕಾರಣಕ್ಕೆ ರಿಜೆಕ್ಟ್ ಮಾಡಿ ಕಳಿಸಿದ್ದಾರೆ. ಸೊ ಬೆಟರ್ ಗೌರ್ಮೆಂಟ್ ಅಫಿಷಿಯಲ್ಸಿಂದಲೇ ನೀವು ಕನ್ಫರ್ಮೇಷನ್ ತೊಗೊಳ್ಳಿ. ಸೊ ಈ ವಿಡಿಯೋದಲ್ಲಿ ಇಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್.